ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಅಧಿಸೂಚನೆ ಏನು ಬಂದಿದೆ ಅದರ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬಹಳ ದಿನಗಳಿಂದ ಅನೇಕ ಲಕ್ಷಾಂತರ ಅಭ್ಯರ್ಥಿಗಳು ಈ ಒಂದು ಅಧಿಸೂಚನೆಗೋಸ್ಕರ ಕಾಯ್ತಾ ಇದ್ದರು. ಈ ಒಂದು ಅಧಿಸೂಚನೆ ಟ್ಯೂಸ್ಡೇ 14th ಜುಲೈ 2026 ಏನು ಬಿಡುಗಡೆ ಆಗಿದೆ. ಇದು ಒಂದು C&R ನಿಯಮಗಳ ಒಂದು ಅಧಿಸೂಚನೆ ಆಗಿದೆ, ಕರಡು ನಿಯಮಗಳ ಒಂದು ಅಧಿಸೂಚನೆ. ಈ ಒಂದು ಅಧಿಸೂಚನೆಗೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ 15 ದಿನಗಳು ನಿಮಗೆ ಟೈಮ್ ಇರುತ್ತೆ, ಸಮಯ ಇರುತ್ತೆ. ಏನಾದರೂ ನೀವು ಆಕ್ಷೇಪಣೆಗಳನ್ನು ಅಬ್ಜೆಕ್ಷನ್ಸನ್ನು ಹಾಕಬೇಕು ಅಂತ ಹೇಳಿದ್ರೆ ವಿತಿನ್ 15 ಡೇಸ್ ಏನು ಮಾಡಬೇಕಾಗತ್ತೆ, ನೀವು ಅಬ್ಜೆಕ್ಷನ್ಸ್ ಮತ್ತು ಆಕ್ಷೇಪಣೆಗಳನ್ನು ನೀವು ಸಲ್ಲಿಸಬೇಕಾಗತ್ತೆ. ಇಲ್ಲಿ ಬಹಳಷ್ಟು ಏನಾಗಿದೆ, ಬದಲಾವಣೆಗಳಾಗಿದೆ. ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಆದರೆ ಅದಕ್ಕಿಂತ ಹೆಚ್ಚಿನ ಬದಲಾವಣೆಗಳು ನಾವು ಈ ಒಂದು ಅಧಿಸೂಚನೆಯಲ್ಲಿ ನೋಡ್ಬೋದು. ನಾನು ಈ ಅಧಿಸೂಚನೆಯನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಓದೋದಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಅಧಿಸೂಚನೆ ಓದ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ನಿಮ್ಗೆ ಎಷ್ಟು ಬೇಕು, ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ನಾನು ಇಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ನಿಮ್ಮೊಂದಿಗೆ ನಾನು ಏನು ಮಾಡ್ತೀನಿ, ಚರ್ಚೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಮೊಟ್ಟ ಮೊದಲಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇಲ್ಲಿ ನೇಮಕಾತಿ ಬಗ್ಗೆ ಅವಕಾಶ ಇದೆ. 1ರಿಂದ 5ನೇ ತರಗತಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತು. DLED ಆಗಿರಬೇಕು, PUC ಆಗಿರಬೇಕು, DLED ಆಗಿರಬೇಕು. ಆದರೆ ಇಲ್ಲಿ ವೆಯ್ಟೇಜಲ್ಲಿ ಸಮಸ್ಯೆ ಆಗಿದೆ. ಏನು ಮೊದಲು ತುಂಬಾ DLED ಮತ್ತು PUCಯ ಪರ್ಸೆಂಟೇಜ್ ಹೆಚ್ಚು ತೊಗೊಳ್ತಾಯಿದ್ರು. ಈಗ ಹಾಗಿಲ್ಲ, ಕಂಪ್ಲೀಟಾಗಿ ಬದಲಾವಣೆ ಆಗಿದೆ. ಈ ವೆಯ್ಟೇಜನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, CETಯನ್ನು ತುಂಬ ಚೆನ್ನಾಗಿ ಅಟೆಂಡ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ನಿಮ್ಮೊಂದಿಗೆ ಈ ಒಂದು ವೆಯ್ಟೇಜ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿಯ ವೆಯ್ಟೇಜ್ ಹೇಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂತಂದರೆ CET ಅಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 70% ಅಷ್ಟು CETಯನ್ನು ಅಂಕಗಳನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅದೇ ಥರ ಟೆಟ್ ಪತ್ರಿಕೆ 1 ಏನಿದೆ 20% ಇಲ್ಲಿ ತೊಗೊಳ್ತವೆ. PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 8% ಇರುತ್ತೆ. ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂದರೆ DLED ಅಲ್ಲಿ 2% ಮಾತ್ರ ಗಣನೆಗೆ ತೊಗೊಳ್ತವೆ. ಅಂತೇಳಿದ್ರೆ PUC ಮತ್ತು DED 10% ಆಗುತ್ತೆ. ಮತ್ತು ಟೆಟ್ಟು ಮತ್ತು CET ಏನಾಗುತ್ತೆ 90%. ಇದು 90 ಆದರೆ ಇದು 10% ಮಾತ್ರ ಗಣನೆಗೆ ತೊಗೊಳ್ತವೆ. ಅದಕ್ಕೆ ನೀವು ಹೆಚ್ಚಿನ ಒಂದು ಆದ್ಯತೆಯನ್ನು CETಗೆ ನೀವು ನೀಡಲೇಬೇಕಾಗುತ್ತೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ PUC ಮತ್ತು DED ಆಗಿರೋರಿಗೆ ಇಲ್ಲಿ 4 ವರ್ಷಗಳ ಶಿಕ್ಷಕರ ಶಿಕ್ಷಣ ಪದವಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಅಂತಹ 4 ವರ್ಷದ ಪದವಿಯನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ, ವಿಶೇಷ ಪ್ರಕರಣದ ವಿದ್ಯಾರ್ಥಿಗಳಿಗೆ CET 70% ಆಗಿರುತ್ತೆ. ಮತ್ತು ಟೆಟ್ 20% ಆಗುತ್ತೆ. ಮತ್ತು BA B.Ed, BSc B.Ed ಅದು 10% ಮಾತ್ರ ಗಣನೆಗೆ ತೊಗೊಳ್ತವೆ. ಟೋಟಲಾಗಿ ನಿಮ್ಗೆ ಗೊತ್ತಾಗಿದೆ ಈಗ CET ಮತ್ತು ಟೆಟ್ಟಿನ ಏನು ಪರ್ಸೆಂಟೇಜ್ ಇದೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತಕ್ಕಂಥದ್ದು ಕೂಡ ನಾನು ಪಕ್ಕದಲ್ಲೇ ತೋರಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಇಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು, ಯಾಕೆಂದರೆ ನನಗೆ ಸುಲಭವಾಗಿ ಗೊತ್ತಾಗಲಿ. ನೀವು CET ಮತ್ತು ಟೆಟ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಟೆಟ್ ಅಂತೂ ಆಗಿದೆ ನಿಮ್ಮದು, CETಗೆ ಈಗ ಹೆಚ್ಚಿನ ಆದ್ಯತೆ ಕೊಡಬೇಕಾಗತ್ತೆ. ಎಷ್ಟು ಪೋಸ್ಟ್ ಇದೆ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಪೋಸ್ಟ್ ಎಷ್ಟಿದೆ ನೋಡಿ. ಇಲ್ಲಿ ಭರ್ತಿ ಮಾಡಲು ಉದ್ದೇಶಿಸಿರುವ ಹುದ್ದೆಗಳು ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಅಂದರೆ ನಾವೇನು ಹೆಚ್ಚಿಗೆ ಅಂತ ಹೇಳ್ತಾ ಇದ್ವಿ 800 ಪೋಸ್ಟ್ ಇದೆ. ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನು ಹೆಚ್ಚಿಗೆ ಅಂತ ಏನು ಹೇಳ್ತಾ ಇದ್ವಿ 100 ಪೋಸ್ಟ್ ಇದೆ. ಟೋಟಲ್ ಆಗಿ 900 ಪೋಸ್ಟ್ ಮಾತ್ರ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿಗುತ್ತೆ. ನೀವೇನು ಬೇಜಾರಾಗೋದು ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಒಂದು ಪೋಸ್ಟು, ಒಂದು ವೇಕೆನ್ಸಿ. ನೀವು ತುಂಬಾ ಚೆನ್ನಾಗಿ ಟೆಟ್ನಲ್ಲಿ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತು CETನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನೀವು ತೊಗೊಂಡಿದ್ದೇ ಆದಲ್ಲಿ
ನೀವು 900 ಒಂದು ಪೋಸ್ಟು ಒಂದು ವೇಕೆನ್ಸಿ ಏನಾಗುತ್ತೆ ನಿಮ್ಮದಾಗುತ್ತೆ, ಕಷ್ಟಪಡಬೇಕು, ಓದಬೇಕು ಅಂತಕ್ಕಂಥದ್ದು. ಅದೇ ಥರ ಈ ಪ್ರಾಥಮಿಕ ಶಾಲಾ ಶಿಕ್ಷಕರು ಮುಗೀತು. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6 to 8 ಟೀಚ್ ಮಾಡೋದಕ್ಕೆ ಅಂಥವ್ರಿಗೂ ಕೂಡ ನೇಮಕಾತಿಯಲ್ಲಿ ಅವಕಾಶ ಇದೆ, ನೇಮಕಾತಿ ಇದೆ. ಇಲ್ಲಿ ವೆಯ್ಟೇಜ್ ಹೇಗೆ, ಇಲ್ಲೂ ಕೂಡ ನೋಡಿ CET-ನಲ್ಲಿ 70% ಇದೆ, ಮತ್ತು ಟೆಟ್ಟು 20% ತೊಗೊಳ್ತವೆ, ಪದವಿದು 8%, BEd ಇಲ್ಲಿ 2%. ಅಂದರೆ ಇಲ್ಲೂ ಕೂಡ 90+10 ಆಯಿತು. BA BEd 10 ಆಯಿತು, ಟೆಟ್ಟು CET ಏನಾಯಿತು 90 ಆಯಿತು. ಸೊ ಇಲ್ಲೂ ಕೂಡ ಹೆಚ್ಚಿನ ಆದ್ಯತೆ ಯಾವುದಕ್ಕೆ ನೀಡಲಾಗಿದೆ, CET-ಗೆ ನೀಡಲಾಗಿದೆ. 4 ವರ್ಷದ BEdನ್ನು ಅಥವಾ 4 ವರ್ಷದ ಶಿಕ್ಷಣ ಪದವಿಯನ್ನು ಹೊಂದಿರತಕ್ಕಂಥವ್ರಿಗೆ 70% CET, 20% ಟೆಟ್ಟು ಪತ್ರಿಕೆ 2 ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು BSc BEd BA BEd 10%, ಇಲ್ಲೂ ಕೂಡ 90 to 90+10 ಆಗುತ್ತೆ. ಸೊ ಹೀಗೆ ಯಾವುದಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಅಂತ ಹೇಳಿದ್ರೆ CET-ಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. 70% ಅಂಕಗಳು CET-ಇಂದನೇ ಬರುತ್ತೆ. ಅದಕ್ಕೆ ನೀವು ಅತಿ ಹೆಚ್ಚು ಅಂಕಗಳನ್ನು ತೊಗೊಳೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ಎಷ್ಟು ಪೋಸ್ಟ್ ಇದೆ ಪಕ್ಕದಲ್ಲಿ ಹಾಕಿ ನಾನು ನೋಡಿ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 6 to 8 ಏನು ಟೀಚ್ ಮಾಡೋದಕ್ಕೆ ಹೋಗ್ತೀವ, ಎಷ್ಟು ಪೋಸ್ಟ್ ಇದೆ ನೋಡಿ. ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ HK ಅಂತ ನಾವು ಹೇಳಿದ್ವಿ 3228 ಪೋಸ್ಟ್ ಇದೆ. ಮತ್ತು ನಾನ್ HK ಅಂತ ನಾವೇನು ಹೇಳ್ತೀವಿ 5272, ಟೋಟಲ್ 8500 ಇದೆ ನೋಡಿ. ತುಂಬ ಪೋಸ್ಟು ಇಲ್ಲಿ ಖಾಲಾಗಿದೆ. ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಟೋಟಲ್ ಆಗಿ 8500 ಪೋಸ್ಟ್ ಖಾಲಾಗಿದೆ. HKದವ್ರಿಗೆ 3228 ಆದರೆ ನಾನ್ HK 5272 ಪೋಸ್ಟು ಖಾಲಾಗಿದೆ. ಇಲ್ಲಿ ನೀವು ಅತಿ ಹೆಚ್ಚು ಶ್ರಮ ವಹಿಸಿದ್ರೆ ಖಂಡಿತ ನೀವು ಏನು ಮಾಡ್ಕೋಬೋದು, ಜಾಬನ್ನು ತಮ್ಮದಾಗಿಸಿಕೊಳ್ಳಬಹುದು. ಇಲ್ಲಿ ವಿಶೇಷ ಇನ್ನೊಂದು ಏನು ಅಂತ ಹೇಳಿದ್ರೆ ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ಸ್ನೂ ಕೂಡ ಇಲ್ಲಿ ಕಾಲಾಗಿದೆ. ಅದು 1ರಿಂದ 8ನೇ ಕ್ಲಾಸ್ವರೆಗೆ ಪಾಠ ಮಾಡೋದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಇದು ನೇಮಕಾತಿ. ಇಲ್ಲೂ ಕೂಡ CET 70% ಮತ್ತು ನಿಗದಿಪಡಿಸಿದ ಪದವಿಯಲ್ಲಿ 30% ಅಂತ ಕೊಟ್ಬಿಟ್ಟಿದ್ದಾವೆ. ಇಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರು ಅಂತಕ್ಕಂಥ ಒಂದು ನೇಮಕಾತಿಯ ನೇಮು 1 to 8ಗೆ ಅವರು ಕಂಪ್ಯೂಟ್ರನ್ನು ಕಲಿಸ್ಬೇಕಾಗತ್ತೆ. ಎಷ್ಟು ಪೋಸ್ಟ್ ಇದೆ, HKನಲ್ಲಿ 300 ಪೋಸ್ಟ್ ಇದೆ, ನಾನ್ HKನಲ್ಲಿ 200 ಪೋಸ್ಟ್ ಇದೆ, ಟೋಟಲ್ 500 ಪೋಸ್ಟ್ ಇದೆ. ಇದು ಬಹಳ ವಿಶೇಷವಾದಂಥ ನೇಮಕಾತಿ. ಯಾರು ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿದ್ದಾವೆ ಅಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನೇಮಕಾತಿ ಸಿಗಲಿದೆ. ಮತ್ತು ಇಲ್ಲಿ ಒಂದು ಸಂಭಾವನೆ ಕೂಡ ಏನಾಗಿದೆ, ತುಂಬ ಚೆನ್ನಾಗಿದೆ. 44,425ರಿಂದ 83,700ವರೆಗಿದೆ. ಈ ಒಂದು ನೇಮಕಾತಿಯಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥವ್ರು ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಬಹಳ ವಿಶೇಷವಾದಂಥ ನೇಮಕಾತಿ ಅಂತಲೇ ನಾವು ಹೇಳ್ಬೋದು. ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಇದು 1 to 8 ಇಲ್ಲೂ ಕೂಡ ಕಾಲಾಗಿದೆ. ಇಲ್ಲಿ ವೆಯ್ಟೇಜ್ ನೋಡ್ಕೊಳ್ಳಿ 85% ಇದೆ. ಯಾವುದಕ್ಕೆ, CET-ಗೆ ನೋಡಿ 85% ಇಲ್ಲಿ ಜಾಸ್ತಿ ಇದೆ CET-ಗೆ. ಮತ್ತು PUC ತತ್ಸಮಾನ 13%, ಮತ್ತು ದೈಹಿಕ ಶಿಕ್ಷಣ ಡಿಪ್ಲೊಮೊ ಅದು 2%. ಅಂದರೆ ಇಲ್ಲಿ 85 ಮತ್ತು 15% ಆಯಿತು. 85 CET-ಗೆ ಬಂದ್ಬಿಡ್ತು. ಅಂದರೆ ಇಲ್ಲಿ CET ಚೆನ್ನಾಗಿ ಮಾಡಿದ್ವಿ ಜಾಬ್ ಸಿಗ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಪೋಸ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ಪೋಸ್ಟ್ ಸ್ವಲ್ಪ ನೋಡಿದ್ರೆ ಕಡಿಮೆ ಅಂತ ಅನಿಸುತ್ತೆ. ಆದರೂ ಕೂಡ ತುಂಬ ಪ್ರಯತ್ನ ಪಟ್ಟರೆ ಯಾವ ಪ್ರಯತ್ನ ಪಡ್ತಾರೆ ಅಂಥವ್ರಿಗೆ ಇದು ಲಭ್ಯ ಆಗುತ್ತೆ. ಕಲ್ಯಾಣ ಕರ್ನಾಟಕ ಅಂದರೆ HK 106 ಇದೆ, ನಾನ್ HK 44 ಇದೆ. ಟೋಟಲ್ 150 ಮಾತ್ರ ಈ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಂತ ನಾವೇನು ಹೇಳ್ತೀವಿ ಅಂಥವ್ರಿಗೆ ಈ ಒಂದು ಪೋಸ್ಟ್ಗಳಿದೆ, 150 ಪೋಸ್ಟ್ಗಳಿದೆ. ಹಾಗೆಯೇ ಪ್ರೌಢಶಾಲಾ ಶಿಕ್ಷಕರು, ಹೈಸ್ಕೂಲ್ ಟೀಚರ್ಸ್ದು ಕೂಡ ಕಾಲಾಗಿದೆ. ಸೊ ಇಲ್ಲಿ ಹೈಸ್ಕೂಲ್ ಟೀಚರ್ಸ್ಗೆ ಟೆಟ್ ಇರೋದಿಲ್ಲ, ಅದಕ್ಕೋಸ್ಕರ 85% ಏನಿದೆ ನೋಡಿ CET ಇದೆ, 85% CET-ಗೆ ಇದೆ. ಪದವಿ 13% ಇದೆ. ಆಮೇಲೆ ಇದು BEd ಓನ್ಲಿ 2%. ಇಲ್ಲೂ ಕೂಡ 85 ಮತ್ತು 15% ಮಾತ್ರ ಯಾವುದಕ್ಕೆ ಸಂಬಂಧಪಟ್ಟಿದ್ದು BA BEdಗೆ ಸಂಬಂಧಪಟ್ಟಿದ್ದಾಗಿದೆ. ಇಲ್ಲಿ CET-ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಯಾರು ಗಳಿಸ್ತವೆ ಅಂಥವ್ರಿಗೆ ಜಾಬು ಖಂಡಿತ ಏನಾಗುತ್ತೆ, ಲಭ್ಯ ಆಗುತ್ತೆ.
ಇಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತಕ್ಕಂಥದ್ದು ನಾನು ಕೆಳಗೆ ಕಾಪಿ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ HKದವ್ರಿಗೆ 2214 ಪೋಸ್ಟು, ನಾನ್ HK 2286 ಇದೆ. ಟೋಟಲ್ 4500 ಪೋಸ್ಟು ಹೈಸ್ಕೂಲ್ ಟೀಚರ್ಸ್ಗೆ ಲಭ್ಯ ಆಗುತ್ತೆ. ಇಲ್ಲಿ ಹೆಚ್ಚಿನ ಆದ್ಯತೆ ಯಾವುದಕ್ಕೆ ನೀಡಲಾಗಿದೆ ಅಂತ ಹೇಳಿದ್ರೆ CETಗೆ ನೀಡಲಾಗಿದೆ. ನಾನು ಅನೇಕ ಸಲ ಒತ್ತಿ ಹೇಳ್ತಾ ಇದ್ದೀನಿ, CET ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಖಂಡಿತ ಇದು ಲಭ್ಯ ಆಗುತ್ತೆ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತೇಳಿ, ಅಭ್ಯರ್ಥಿ ವಯಸ್ಸು 21, ಓಕೆ, ನೋ ಪ್ರಾಬ್ಲಮ್, ಅದೇನು ಸಮಸ್ಯೆ ಆಗಲ್ಲ. ಇಲ್ಲಿ ಎಲ್ಲರಿಗೂ ಸಮಸ್ಯೆ ಆಗಿರ್ತಕ್ಕಂಥ ಒಂದು ಏನು ಅಂತ ಹೇಳಿದ್ರೆ ಈ ಒಂದು ವಯೋಮಾನ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ವಿದ್ಯಾರ್ಥಿಗಳಿಗೆ 43 ವರ್ಷಗಳು ಅಂತ ಕೊಟ್ಬಿಟ್ಟಿದ್ದಾವೆ. ಸೊ ಮೊದಲೇ ಏನಿತ್ತು, ಇದು 45-46 ಇತ್ತು. 5 ವರ್ಷ ಏನು ಸಡಿಲಿಕೆ ನೀಡ್ತೀವಿ ಅಂತ ಹೇಳಿದ್ವು, ಇದರಲ್ಲಿ ನೀಡಿಲ್ಲ. ಇದು ದೊಡ್ಡ ಸಮಸ್ಯೆ ಆಗಬಹುದೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ವಯೋಮಿತಿ ಯಾಕೋ, ಗರಿಷ್ಠ ವಯೋಮಿತಿ ಯಾಕೋ ಸ್ವಲ್ಪ ಅನುಮಾನಕ್ಕೆ ಆಸ್ಪದ ನೀಡ್ತಾ ಇದೆ. 43 ವರ್ಷಗಳು SC/ST ಪ್ರವರ್ಗ 1 ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರೆ, ಮೊದಲೇ ಅದೇನಾಗಿತ್ತು 44-45 ಇತ್ತು. ಅದು 5 ವರ್ಷ ಸಡಿಲಿಕೆ ಕೊಟ್ಟರೆ 50 ಇಯರ್ಸ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಆದರೆ 43 ವರ್ಷಗಳು ಮಾತ್ರ ಈ ಒಂದು ಕರಡು ಪ್ರತಿ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾವೆ. ಆದರೆ ಇದು ಬದಲಾವಣೆಗೆ ಒಳಪಡುತ್ತೆ ಅಂತ ಅನ್ಕೋಬಹುದು. ಮತ್ತು ಪ್ರವರ್ಗ 2A 2B 3A 3B 41 ವರ್ಷಗಳು ಅಂತ ಇದೆ, ಇಲ್ಲೂ ಕೂಡ ಕಡಿಮೆ ಆಯಿತು. ಸಾಮಾನ್ಯ 38 ಇದೆ, ಇದು ಬಹಳನೇ ಕಮ್ಮಿ ಆಯಿತು. ಇಲ್ಲಿ 5 ವರ್ಷ ಆ್ಯಡ್ ಮಾಡತಕ್ಕಂಥದ್ದು ಚಾನ್ಸಸ್ ತುಂಬ ಇದೆ. ಇದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಅಥವಾ ಕ್ಯಾಂಡಿಡೇಟ್ಸ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಅಬ್ಜೆಕ್ಷನ್ಸನ್ನು ಮಾಡಬಹುದಾಗಿದೆ. ಆಕ್ಷೇಪಣೆಗಳನ್ನು ಸಲ್ಲಿಸಿ 15 ದಿನಗಳ ಒಳಗೆ ಈ ಆಕ್ಷೇಪಣೆಗಳನ್ನು ನೀವು ಇದಕ್ಕೆ ಸಲ್ಲಿಸ್ಬೋದು. ಯಾಕೆಂದರೆ 5 ವರ್ಷ ಸಡಿಲಿಕೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಕೆಲವೊಂದು ನೇಮಕಾತಿಗಳಲ್ಲಿ ಈಗಾಗಲೇ ಸಡಿಲಿಕೆಯನ್ನು ಕೊಟ್ಟಿದ್ದಾವೆ, ಅಧಿಸೂಚನೆಯಲ್ಲೂ ಕೂಡ ಬಂದಿದೆ. ಆದರೆ ಇಲ್ಲಿ ಆ ಒಂದು ಸಡಿಲಿಕೆಯನ್ನು ಕೊಟ್ಟಿಲ್ಲ. 5 ವರ್ಷ ಸಡಿಲಿಕೆ ಆಯಿತು ಅಂತ ಹೇಳಿದ್ರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳಿಗೇನಾಗುತ್ತೆ, ಸಹಾಯ ಆಗುತ್ತೆ. ಇದು ಬದಲಾವಣೆ ಆಗ್ಬೋದು ಅಂತ ಅಂದ್ಕೊಳ್ತೀವಿ. ಆದರೂ ಕೂಡ ನೀವೇನು ಮಾಡಬೇಕಾಗತ್ತೆ, ಬದಲಾವಣೆ ಆಗುತ್ತೆ ಅಂತ ಸುಮ್ಮನೆ ಕೂತ್ಕೋಬಾರ್ದು, ಅಬ್ಜೆಕ್ಷನ್ಸನ್ನು ಆಗಬೇಕಾಗತ್ತೆ. 5 ವರ್ಷ ಸಡಿಲಿಕೆ ನೀಡ್ತೀವಿ ಅಂತ ಹೇಳಿದ್ರು, ಬೇರೆ ಬೇರೆ ನೇಮಕಾತಿಗಳಲ್ಲಿ ನೀಡಿದ್ದಾವೆ, ಇದರಲ್ಲೂ ನೀಡಿ ಅಂತ ಕೇಳಿಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ನೀವು ಅಬ್ಜೆಕ್ಷನ್ಸನ್ನು ಫೈಲ್ ಮಾಡ್ಬೋದು. ಆದರೆ 15 ದಿನಗಳ ಒಳಗೆ ಏನು ಮಾಡಬೇಕಾಗತ್ತೆ, ಈ 15 ದಿನ ಏನು ಅಧಿಸೂಚನೆ ಬಂದಿದೆಯಲ್ಲ, 14th ಟ್ಯೂಸ್ಡೇ ಏನು ಬಂದಿದೆ, ಅದಕ್ಕೆ 15 ದಿನದ ಒಳಗೆ ಏನು ಮಾಡಬೇಕಾಗತ್ತೆ, ಇದು ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕಾಗತ್ತೆ. ನೀವು ಫೈಲ್ ಮಾಡಿದ್ರೆ ಇಲ್ಲಿ ವಯೋಮಿತಿ ಏನು ಮಾಡ್ಬೋದು, ಸ್ವಲ್ಪ ಸಡಿಲಿಕೆಯನ್ನು ನೀಡುವಂತಹ ಚಾನ್ಸಸ್ಸು ಜಾಸ್ತಿ ಇದೆ. ಏನೇ ಆಗಲಿ, ಇಲ್ಲಿ ನಾವು ಏನು ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಬಂದಿರತಕ್ಕಂಥದ್ದು ಯಾವುದಕ್ಕೆ ಮಹತ್ವ ಇದೆ ಅಂತ ಹೇಳಿದ್ರೆ CET. ನೋಡಿ, CETಗೆ ಹೆಚ್ಚು ಮಹತ್ವ ಇದೆ. ಕೆಲವೊಂದರಲ್ಲಿ 70% CET ಇದೆ, ಕೆಲವೊಂದರಲ್ಲಿ 85% 85ವರೆಗೂ CETಯನ್ನು ಗಣನೆಗೆ ತಗೊಳ್ತಾ ಇದ್ದಾವೆ ಅಂತ ಹೇಳಿದ್ರೆ CETಯನ್ನು ನೀವು ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಬೇಕಾಗತ್ತೆ. ನಿಮಗೆ ಜಾಬ್ ಬೇಕು ಅಂತ ಹೇಳಿದ್ರೆ, ಗೌರ್ಮೆಂಟ್ ಜಾಬ್ ಬೇಕು ಅಂದರೆ CETಯನ್ನು ನೀವು ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದವ್ರಿಗೆ ಮಾತ್ರ ಏನಾಗುತ್ತೆ, ಜಾಬ್ ಸಿಗುತ್ತೆ. ಅದಕ್ಕೋಸ್ಕರ ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿ ಮಾಡಿ. ಇವತ್ತಿನನೇ ನೀವು CET ಬಗ್ಗೆ ತುಂಬ ಚೆನ್ನಾಗಿ ಸಿದ್ಧತೆನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಯಾವ ಒಂದು ಏನು ವಿಷಯಗಳಿದೆ ಅಥವಾ ಸಿಲೆಬಸ್ ಇದೆ, ಪಠ್ಯಕ್ರಮ ಇದೆ, ಪಠ್ಯ ವಸ್ತು ಇದೆ, ಇದರ ಬಗ್ಗೆ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಪದವೀಧರ ದೈಹಿಕ ಶಿಕ್ಷಕರಿಗೆ ಮತ್ತು ಗಣಕ ವಿಜ್ಞಾನ ಶಿಕ್ಷಕರಿಗೆ ಏನೇನು ಪಠ್ಯವಸ್ತು ಇದೆ ಅಂತಕ್ಕಂಥದ್ದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಹೇಗೆ ಅದನ್ನು ಓದಬೇಕು ಅದರ ಬಗ್ಗೆ ನಾನು ಹೆಚ್ಚು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಜಾಬ್ ಪ್ರಿಪ್ರೇಷನ್ ಅಂತ ಹೇಳಿ ನಾನು ನನ್ನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.